ಶ್ರದ್ಧೆಯಿಂದ ಕೆಲಸ ಮಾಡಿ ಫಲವನ್ನು ಬಿಟ್ಟುಬಿಡಿ. ಭಗವದ್ಗೀತೆಯ ಪಾಠ. ಡೂ ಯುವರ್ ಥಿಂಗ್, ಡೋಂಟ್ ಸ್ಟ್ರೆಸ್ ದಿ ಔಟ್ಕಮ್. ಕೃಷ್ಣ said it first. ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಯೇ ತೂರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 47. ಅರ್ಥ: ನಿನ್ನ ಹಕ್ಕು ಕೇವಲ ಕೆಲಸ ಮಾಡುವಲ್ಲಿ ಮಾತ್ರ, ಫಲದಲ್ಲಿ ಅಲ್ಲ. ಕಾರ್ಯದ ಫಲವೇ ನಿನ್ನ ಉದ್ದೇಶವಾಗಬಾರದು. ಆದರೆ ಕಾರ್ಯವಿಲ್ಲದ ನಿರ್ಗತಿಕ ಸ್ಥಿತಿಯಲ್ಲೂ ಇರಬಾರದು. ವಿವರಣೆ: ಕೆಲಸದ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತೆ ಮಾಡುವುದರಿಂದ ನಿರಾಶೆ, ಒತ್ತಡ ಮತ್ತು ಭಯ ಹೆಚ್ಚುತ್ತವೆ. ಪರೀಕ್ಷೆ, ಉದ್ಯೋಗ ಸಂಬಂಧ, ಉದ್ಯಮ ಎಲ್ಲದರಲ್ಲೂ ಶ್ರದ್ಧೆಯಿಂದ ಕೆಲಸ ಮಾಡುವುದು ಮುಖ್ಯ. ಫಲ ಸ್ವಯಂಚಾಲಿತವಾಗಿ ಬರಲಿದೆ. ನಾವು ಫಲವನ್ನು ನಿಯಂತ್ರಿಸಲ್ಲ, ಆದರೆ ಶ್ರಮವನ್ನು ನಿಯಂತ್ರಿಸಬಹುದು. ಇಂದಿನ ಜೀವನದಲ್ಲಿ ಅಳವಡಿಸುವ ವಿಧಾನ. ಇಂದು ನೀವು ಏನಾದರೂ ಕೆಲಸ ಮಾಡುವಾಗ, ಊಟ ಮಾಡುವುದಿರಲಿ, ಓದುವುದಿರಲಿ, ಕೆಲಸವಾಗಿರಲಿ, ಅದನ್ನು ಸಂಪೂರ್ಣ ಶ್ರದ್ಧೆಯಿಂದ ಮಾಡಿ. ಫಲದ ಬಗ್ಗೆ ಹೆಚ್ಚು ಯೋಚಿಸದೆ ಕಾರ್ಯದ ಮೇಲೆ ದೃಷ್ಟಿ ಇಡಿ. ನಾನು ಫಲಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಮನಸ್ಸಿಗೆ ಹೇಳಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶ್ರದ್ಧೆಯಿಂದ ಕೆಲಸ ಮಾಡಿ ಫಲವನ್ನು ಬಿಟ್ಟುಬಿಡಿ. ಭಗವದ್ಗೀತೆಯ ಪಾಠ. ಡೂ ಯುವರ್ ಥಿಂಗ್, ಡೋಂಟ್ ಸ್ಟ್ರೆಸ್ ದಿ ಔಟ್ಕಮ್. ಕೃಷ್ಣ said it first. ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಯೇ ತೂರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 47. ಅರ್ಥ: ನಿನ್ನ ಹಕ್ಕು ಕೇವಲ ಕೆಲಸ ಮಾಡುವಲ್ಲಿ ಮಾತ್ರ, ಫಲದಲ್ಲಿ ಅಲ್ಲ. ಕಾರ್ಯದ ಫಲವೇ ನಿನ್ನ ಉದ್ದೇಶವಾಗಬಾರದು. ಆದರೆ ಕಾರ್ಯವಿಲ್ಲದ